ಅಲ್ಲ ಬದಲಾವಣೆ ಮಾತು ಹೇಳ್ತಾ ಇಲ್ಲ ಅವರು. ಇದು ರಾಜಕೀಯ ನಿಂತ ನೀರಲ್ಲ, ಅದು ಪರಿಶುದ್ಧವಾಗಿರ್ಬೇಕು ಅಂದ್ರೆ ಹರಿತಾ ಇರ್ಬೇಕು ಅಂತ. ಸೊ ಇದ್ರಲ್ಲಿ ನೀವು ನಾನಾ ಅರ್ಥಗಳನ್ನ ಕಲ್ಪಿಸಬಹುದು. ರಾಜಣ್ಣ ಯಾವಾಗ್ಲೂ ಸಿದ್ದರಾಮಯ್ಯನವರ ಆಪ್ತರು, ಅವ್ರ ಬಾಯಲ್ಲಿ ಬದಲಾವಣೆಯ ಬಗ್ಗೆ ಮಾತು ಕೇಳಿ ಬರುತ್ತಾ? ಅವರು ಬದಲಾವಣೆಯ ಬಗ್ಗೆ ಮಾತಾಡದೆ ಇರೋದಕ್ಕೇನೆ ಅವರನ್ನ ಮಂತ್ರಿಗಿರಿಯಿಂದ ತೆಗೆದಾಕಿದ್ದು. ಹೌದು ಬದಲಾವಣೆ ಆಗುತ್ತೆ ಅಂತ ಅಂದಿದ್ರೆ ಅವ್ರು ಮಂತ್ರಿಗಿರಿಯಲ್ಲಿ ಇರ್ತಿದ್ರೇನೋ ಶಾಶ್ವತವಾಗಿ. ಅವರು ಸಿದ್ದರಾಮಯ್ಯನವರ ಪಕ್ಕಾ 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 ಬೆಂಬಲಿಗ. ಅಂತದ್ರಲ್ಲಿ ಅವರು ಅಸಹಾಯಕರಲ್ಲ. ಆದ್ರೆ ಪರಿಸ್ಥಿತಿ ಹಂಗಿದೆ, ಅವರು ಸೈಲೆಂಟ್ ಆಗಿರಲ್ಲ, ಅವ್ರಿಗೇನೋ ಕೆಲಸದ ಒತ್ತಡ ಇರಬಹುದು, ಅದಕ್ಕಾಗಿ ಸೈಲೆಂಟ್ ಆಗಿದ್ದಾರೇನೋ ಅಂತ ಅಂದುಕೊಳ್ಳಬಹುದು. ತಾವು ಏನು ಹೇಳದೇನೆ ಬಹಳಷ್ಟು ವಿಚಾರಗಳನ್ನ ಇವತ್ತು ರಾಜಣ್ಣ ಅವರು ಹೇಳಿದ್ದಾರೆ. ಮೊದಲನೇ ವಿಚಾರ, ಮೇ ನಲ್ಲಿ ಬದಲಾವಣೆ ಆಗುತ್ತೆ. ಮೇ ಅಲ್ಲಿ ಏನಾಗುತ್ತೆ? ಮೇ ಅಲ್ಲಿ ಈ ಸರ್ಕಾರಕ್ಕೆ 3 ವರ್ಷ ತುಂಬುತ್ತೆ. ಮೇ ಅಲ್ಲಿ ಈ ಸರ್ಕಾರಕ್ಕೆ 3 ವರ್ಷ ತುಂಬುತ್ತೆ. 2.5 ವರ್ಷದ ನಂತರ ನಾಯಕತ್ವ ಬದಲಾವಣೆ ಅಂದಿದ್ರು. ಆದ್ರೆ ಮೇವರೆಗೂ ಕೂಡ ಕಾದು ನೋಡುವಂತ ತಂತ್ರ. ಮೇ ಅಲ್ಲಿ ಮತ್ತೆ ನಾಯಕತ್ವ ಬದಲಾವಣೆಯ ವಿಚಾರ ತುಂಬಾ ದೊಡ್ಡ ಮಟ್ಟದಲ್ಲಿ ಮುನ್ನೆಲೆಗೆ ಬರುತ್ತೆ. ಅದರ ಸುಳಿವು ಅಥವಾ ಅದರ ವಾಸನೆ ತಟ್ಟಿಯೋ ಏನೋ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದಾರಾ? ಮತ್ತು ಈ ಹರಿಯುವ ನೀರು, ನಿಂತ ನೀರು, ಇದು ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ತಕ್ಕಂತ ವಿಚಾರ. ಬಟ್ ಈ ತರದ ಕ್ರಾಂತಿಗಳ ಬಗ್ಗೆ, ಬದಲಾವಣೆಗಳ ಬಗ್ಗೆ, ಟಾರ್ಗೆಟ್ಗಳ ಬಗ್ಗೆ, ಟೈಮ್ ಸೆಟ್ ಮಾಡೋದ್ರ ಬಗ್ಗೆ ರಾಜಣ್ಣನವ್ರು ಎತ್ತಿದ ಕೈ. ನವೆಂಬರ್ ಕ್ರಾಂತಿ ಅಂದವ್ರು ಯಾರು? ಸೆಪ್ಟೆಂಬರ್ ಕ್ರಾಂತಿ ಅಂದವ್ರು ಯಾರು? ಆ ಕ್ರಾಂತಿ ಅನ್ನೋ ಪದದ ಆವಿಷ್ಕಾರ ಮಾಡಿದೆ ಅಂದ್ರೆ ನಾನ್ ಹೇಳ್ತಾ ಇರೋದು ಈ ರಾಜಕೀಯ ಸಿನಾರಿಯೋದಲ್ಲಿ ಈ ಕ್ರಾಂತಿ ಅನ್ನೋ ಪದ ಫಸ್ಟ್ ಬಂದಿದ್ದೆ ರಾಜಣ್ಣ ಅವ್ರ ಬಾಯಲ್ಲಿ.